ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗಾಗಲೇ ನಮ್ಮ ಜೊತೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಇವತ್ತು ತಮ್ಮ ಮುಂದೆ ಪತ್ರಿಕೆಗೋಷ್ಠಿ ಮಾಡೋಕ್ಕೆ ಬಂದಿದ್ದೇವೆ. ಈಗಾಗಲೇ ಡಿಸೆಂಬರ್ ತಿಂಗಳಿಂದ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಅಧಿವೇಶನವನ್ನು ಪ್ರಾರಂಭಗೊಂಡಿದೆ. ಆದರೂ ಕೂಡ ಇಲ್ಲಿವರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳಾಗಿರ್ಬೋದು, ಈ ಭಾಗದ 13 ಜಿಲ್ಲೆಗಳ ಶಾಸಕರುಗಳು, ಇವತ್ತು ಸಚಿವರುಗಳು, ಇವತ್ತು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲೂ ಕೂಡ ಈ ಭಾಗದ ಅಭಿವೃದ್ಧಿ ಬಗ್ಗೆ, ಈ ಉತ್ತರ ಕರ್ನಾಟಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಬ್ಬರೂ ಕೂಡ ಶಾಸಕರು ಮಾತಾಡದೇ ಇರುವುದು ಭಾಳ ನೋವಿನ ವಿಷಯ. ಅದಲ್ಲದೆ ಕೂಡ ಇವತ್ತು ಕಾಟಾಚಾರಕ್ಕಾಗಿ ಬೆಳಗಾವಿಯಲ್ಲಿ ಅಧಿವೇಶನವನ್ನು, ಉತ್ತರ ಕರ್ನಾಟಕ ಚಳಿಗಾಲ ಅಧಿವೇಶನ ಕರೆದು ಕೇವಲ CM ಕುರ್ಚಿ ಗುದ್ದಾಟಕ್ಕಾಗಿ ಇವತ್ತು ಪಾರ್ಟಿಗಳನ್ನು, ಮೀಟಿಂಗ್ಗಳನ್ನು ಮಾಡೋಕ್ಕೆ ಇವತ್ತು ಬೆಳಗಾವಿ ಒಂದು ವೇದಿಕೆ ಆಗಿಬಿಟ್ಟಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು, ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳು, ಈ ಸಮಸ್ಯೆಗಳ ಕುರಿತು ಶಾಸಕರು ಧ್ವನಿ ಎತ್ತಲ್ಲ ಅನ್ನೋದಕ್ಕೆ ನಾವು ಒಕ್ಕೂಟ ವತಿಯಿಂದ ಭಾಳ ಬೇಜಾರವನ್ನು ವ್ಯಕ್ತಪಡಿಸ್ತೇವೆ. ಅದಲ್ಲದೆ ಕೂಡ ಇವತ್ತು ಈಗಾಗಲೇ ಸಚಿನ್ ಅವರು ಹೇಳಿದಂತೆ ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಿಲ್ಲೆ ಆದಂಥ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ದೊಡ್ಡ ಒಂದು ವಿಭಾಗಿ ಕೇಂದ್ರಕ್ಕೆ ಸತತವಾಗಿ ಎಲ್ಲ ರೀತಿಯ ನಮಗೆ ಅನ್ಯಾಯವನ್ನು ಆಗ್ತಾನೇ ಇದೆ. ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯಲ್ಲೂ ಕೂಡ ಅನ್ಯಾಯ ಆಯಿತು. ಈ ಭಾಗದಲ್ಲಿ ಅಭಿವೃದ್ಧಿ ಕೊಡಬೇಕಾದ್ರೂ ಕೂಡ ಇವತ್ತು ಹಿನ್ನೆಟ್ಟಾಗ್ತಾ ಇದೆ. ಅನುದಾನ ನೀಡುವಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಮೀನಮೇಷವನ್ನು ಎಣಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ಬಹುದೊಡ್ಡ ಒಂದು ವಿಮಾನ ನಿಲ್ದಾಣವನ್ನು ಕಲಬುರಗಿಯಲ್ಲಿ ಈಗಾಗಲೇ ಪ್ರಾರಂಭಗೊಂಡಿತ್ತು. ಅದ ನಂತರವಾಗಿ ಈ ಭಾಗಕ್ಕೆ ಜನರಿಗೆ ತುಂಬ ಅನುಕೂಲ ಕೂಡ ಆಗಿತ್ತು. ಯಾಕಂದರೆ ಸುಮಾರು ಜನರು ಇವತ್ತು ಒಂದು ಗಂಟೆಯಲ್ಲಿ ಬೆಂಗಳೂರಿಗೆ ಹೋಗಿ ಕೆಲಸಗಳನ್ನು ಮುಗಿಸ್ಕೊಂಡು ವಾಪಸ್ ಬರೋಕೆ ಅಧಿಕಾರಿಗಳಿಗಾಗಿರ್ಬೋದು, ಇವತ್ತು ರಾಜಕಾರಣಿಗಳಿಗಾಗಿರ್ಬೋದು, ಉದ್ಯಮಿಗಳಿಗಾಗಿರ್ಬೋದು, ಈ ಎಲ್ಲದೂ ಕೂಡ ಇವತ್ತು ಈ ಒಂದು ವಿಮಾನ ನಿಲ್ದಾಣ ಪ್ರಾರಂಭ ಆಗಿದೆ. ಈ 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಉದ್ಯಮಿಗಳು ಬರ್ತಾರೆ, ಇಲ್ಲಿ ಫ್ಯಾಕ್ಟ್ರಿಗಳನ್ನು ಹಾಕ್ತವೆ ಅಂತೇಳಿ ಕನಸು ಜಿಲ್ಲೆಯನ್ನು ಮೋಡ ಬಿತ್ತನೆ ಮಾಡಿದ ಸರ್ಕಾರಕ್ಕೆ ಹೇಳಿದ ಹೋರಾಟ, ಚಿತ್ರದುರ್ಗ ಜಿಲ್ಲೆಯನ್ನು ಸಂಪೂರ್ಣ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡದೆ ಹೋದರೆ, ಚಿತ್ರದುರ್ಗ ಜಿಲ್ಲೆಗೆ ಮೋಡ ಬಿತ್ತನೆ ಆಗದಿದ್ದರೆ ಎಲ್ಲಿಯವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಎತ್ತಕ್ಕಾಗಿ ಹೋರಾಟ, ಚಿತ್ರದುರ್ಗ ಜಿಲ್ಲೆಯನ್ನು ಸಂಪೂರ್ಣ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡದೆ ಹೋದರೆ, ಚಿತ್ರದುರ್ಗ ಜಿಲ್ಲೆಗೆ ಸಂಪೂರ್ಣವಾಗಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡದೆ ಹೋದರೆ ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಅರ್ಥ ಮಾಡ್ಕೊಳ್ಳಿ. ದಲಿತ್ಸ್ ಆರ್ ದಿ ವೋಟ್ ಬ್ಯಾಂಕ್ ಆಫ್ ಕಾಂಗ್ರೆಸ್. ಈಗಿಲ್ಲ, ಅದು ವ್ಯತ್ಯಾಸ ಈಗ ಆಗ್ತಾ ಇದೆ. ಫ್ರಮ್ ದ ಬಿಗಿನಿಂಗ್, ಇನ್ಸೆಪ್ಷನ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ, ದಲಿತ್ಸ್ ಹ್ಯಾವ್ ಬಿಕಮ್ ಎ ವೋಟರ್ಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಆವತ್ತಿಂದ ಇವತ್ತಿನವರೆಗೆ ದಲಿತರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ದಲಿತರು ಅಂತೇಳಿ ಮಾತಾಡ್ಕೊಂಡು ಅವತ್ತಿಂದ ಬಂದಿದ್ದು. ಈಗೊಂದು 10-15 ವರ್ಷದಿಂದ ಬದಲಾಗ್ತಾ ಇದೆ. ಆದ್ರೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದವರು ಕಾಂಗ್ರೆಸ್ನವರು. ಆದ್ರೆ 2 ಬಾರಿ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನತಾ ದಳದಲ್ಲಿ ಇದ್ದಾಗ ಆಗಿದ್ರು.
ಕಾಂಗ್ರೆಸ್ಗೆ ಅವರು ಬಂದು ಈಗ ಒಂದು 20 ವರ್ಷ ಆಗ್ತಾ ಇದೆ, 19 ವರ್ಷ ಆಗ್ತಾ ಇದೆ. ಬಂದ ತಕ್ಷಣ ಇಲ್ಲಿ ಕಾಂಗ್ರೆಸ್ನವರು ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅದಕ್ಕಿಂತ ಹೆಚ್ಚು ಅನುಭವಿಸಿದ್ದಾರೆ. ಅವರು ಪಕ್ಷಕ್ಕೇನು ತ್ಯಾಗ ಇಲ್ಲ, ಆದ್ರೆ ಅನುಭವಿಸಿದ್ದಾರೆ. 7.5 ವರ್ಷ ಆಗಿದೆ ಈಗ. ಮೊದಲು 7.5 ವರ್ಷ ಮಾಡಿರೋದು ಒಬ್ಬರೇ ದೇವರಾಜ ಅರಸು, ಅದಾದ್ಮೇಲೆ ಇನ್ಯಾರು ಮಾಡಿರಲಿಲ್ಲ. ಅಷ್ಟು ಅನುಭವಿಸಿದ್ದಾರೆ, ಅದು ಬೇರೆ ವಿಷಯ. ಕಾಂಗ್ರೆಸ್ಗೆ ಒಂದು ಸರಿಯಾದ ನಿಲುವಿಲ್ಲ. ಅದು ಆ ಪಕ್ಷ ಈ ದೇಶದಲ್ಲಿ ಅದಕ್ಕೆ ಉಳುಗಾಲವೂ ಇಲ್ಲ. ಎಲ್ಲಾ ಕಡೆ ನೆಲ ಕಚ್ಚಿ ಹೋಗ್ತಾ ಇದೆ. ಮೊದಲು ಬಿಜೆಪಿ 1% ವೋಟ್ ತಗೊಳ್ಳೋ ಕಾಲದಲ್ಲಿ ಈ ಸಾರಿ 1% ತಗೋಬಿಟ್ಟಿದ್ದೀವಿ ಅಂತೇಳಿ ಸಿಹಿ ತಿಂತಿದ್ರು. ಎರಡನೇ ಚುನಾವಣೆ ಬಂದಾಗ ಇಲ್ಲ ಈ ಸಾರಿ 5% ವೋಟ್ ತಗೋಬಿಟ್ಟಿದ್ದೀವಿ ಅಂತ ಸಿಹಿ ತಿಂತಿದ್ರು. ಈಗ ಇಡೀ ದೇಶದಲ್ಲಿ ನಾವು ಅಧಿಕಾರ ಮಾಡ್ತಿದ್ದೀವಿ ಅಂತ ಸಿಹಿ ತಿಂತಾರೆ. ಕಾಂಗ್ರೆಸ್ ಮೊದಲು ಈ ದೇಶದ ರಕ್ಷಣೆ ಮಾಡೋರು ನಾವೇ, ನೋಡಿ ಇವತ್ತು 400 ಸೀಟ್ ಗೆದ್ದಿದ್ದೀವಿ ಅಂತ ಸಿಹಿ ತಿಂತಿದ್ರು. ಅದಾದ್ಮೇಲೆ 200 ಸೀಟ್ ಬಂತು, ಆಮೇಲೆ 100 ಸೀಟ್ ಬಂತು, ಕೊನೆಯಲ್ಲಿ 44ಕ್ಕೆ ಬಂದ್ಬಿಟ್ಟಿತ್ತು. ಈಗ ಬಿಹಾರದಲ್ಲಿ 6 ಸೀಟ್ ಗೆದ್ದವ್ರೆ. 6 ಸೀಟ್ ಗೆದ್ದಿದ್ದು, ಹೋದ್ ಸಾರಿ 4 ಸೀಟ್ ಗೆದ್ದಿದ್ವಿ, ಈ ಸಾರಿ 6 ಸೀಟ್ ಗೆದ್ಬಿಟ್ಟಿದ್ದೀವಿ ಅಂತ ಸಿಹಿ ತಿಂತಾವ್ರೆ ಪಾಪ ಅವರೆಲ್ಲ. ಇಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ. ಅದನ್ನು ಯಾರು ವಯಸ್ಸು ಆಗಿಬಿಟ್ಟಿದೆ ಕಾಂಗ್ರೆಸ್ಗೆ. ಅದರಿಂದಾಗಿ ಚಿಕಿತ್ಸೆ ಕೊಟ್ಟರು ಕೂಡ ಅಲ್ಲಿ ಬದುಕೋದು ಕಷ್ಟ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.